ಗಾಯತ್ರಿ ಇವರಿಗೆಲ್ಲ, ಸಾವಿತ್ರಿ, ಭೂದೇವಿ ಇವರಿಗೆಲ್ಲ ಬನಾರಸ್ ಸೀರೆಗಳು ಇರ್ತಾಯಿತ್ತು. ನಮ್ಮಮ್ಮ ಹೇಳ್ತಾಯಿದ್ರು, ಈ ಬನಾರಸ್ ಇದು ಸೀರೆಗಳೆಲ್ಲ ನಮ್ಮಪ್ಪ ಬನಾರಸ್ಸಿಂದ ತರಿಸಿದ್ದು, ಅದಕ್ಕೆ ಅಷ್ಟು ಭಾರ ಇದೆ. ಯಾಕೆ ಅಂತಂದರೆ ಒಂದು ಜರಿ ಇರುತ್ತೆ, ಒಂದು ಲೈನು, ಒಂದು ವಾರ್ಪು ಜರಿ ಇರುತ್ತೆ, ಇನ್ನೊಂದು ಹಿಂಗಿರುತ್ತೆ, ಅದಕ್ಕೆ ಎಷ್ಟು ತೂಕ ಇದೆ ನೋಡು. ಈ ನಾಟಕ ಮಾಡಬೇಕಾದ್ರೆ ನನಗೆ ಆ ಮಾತು ನೆನಪಾಗ್ತಾ ಇತ್ತು. ಸ್ವಯಂವರದ ದಿನ ನಾನು ಹುಟ್ಟ ಸೀರೆ ಇದು, ದೊಡ್ಡ ಕಲಾಪತಿನ ಸೀರೆ. ನಮ್ಮಪ್ಪಾಜಿ ಕಾಶ್ಮೀರದಿಂದ ನೇಯ್ಗೆಯವ್ರನ್ನ ಕರೆಸಿ ಈ ಕಲಾಪತಿನ ಸೀರೆ ಮಾಡಿಸಿತು. ಒಂದು ಕೈಯಲ್ಲಿ ಎತ್ತಕ್ಕಾಗಲ್ಲ, ಅಷ್ಟು ತೂಕ ಇದೆ. ನೀನು ದೊಡ್ಡವಳಾದೆ, ಲಂಗ ದಾವಣಿ ಸೀರೆ ಉಟ್ಕೋ. ಕಾಲು ಭಾಗ ಮಡಚಿ ಸೊಂಟಕ್ಕೆ ಸುತ್ತಕೊಂಡು ಓಡಾಡ್ತಿದ್ದೆ. ಹಾಗೆಲ್ಲ ಹಾರಾಡಿಕೊಂಡು ಹುಡುಗಿಯರು ನಡಿಬಾರ್ದು. ಈ ಸೀರೆ ದೊಡ್ಡ ಹಿಂಸೆ, ಕಾಲಕ್ಕೆ ತೊಡರುತ್ತೆ. ಸ್ವಯಂವರಕ್ಕೆ ಮೊದಲು 1 ತಿಂಗಳು ದಾಸಿ ನನಗೆ ಸೀರೆ ಉಡಿಸಿ ಓಡಾಡೋದನ್ನು ರೂಢಿ ಮಾಡಿಸಿದ್ಲು. ಎದೆ ಮೇಲಿಂದ ಸೆರಗಿ ಜಾರಿದ್ರೆ, ಅದು ಹಾಗೆ ಜಾರಬಾರ್ದೆ ರಾಜ್ಕುಮಾರಿ, ಹೆಗಲ ಮೇಲೆ ನೀಟಾಗಿ ಕೂತ್ಕೋಬೇಕು. ಸ್ವಯಂವರದಲ್ಲಿ ಬೇರೆ ಬೇರೆ ದೇಶದ ರಾಜರು ಬಂದಿರ್ತಾರೆ. ನಾವು ದುರ್ಗಾಷ್ಟಮಿಯಲ್ಲಿ ಪೂಜೆ ಮಾಡ್ತೀವಲ್ಲ, ಧನಸ್ಸು, ಅದನ್ನು ಅಲ್ಲಿಟ್ಟಿರ್ತಾರೆ. ಕೆಳಗೆ ಎಣ್ಣೆ ಕೊಬ್ಬರಿಗೆ, ಮೇಲೆ ಮತ್ಸ್ಯ ಯಂತ್ರ. ಎಣ್ಣೆನಲ್ಲಿ ಪ್ರತಿಬಿಂಬ ನೋಡ್ತಾ ಮೀನಿಗೆ ಹೊಡಿಬೇಕು. ಯಾರು ಹಾಗೆ ಧನಸ್ಸಿಗೆ ಬಾಣ ಹೂಡಿ ಮತ್ಸ್ಯ ಯಂತ್ರ ಭೇದಿಸ್ತಾರೋ ಅವರಿಗೆ ನೀನು ಹಾರ ಹಾಕಬೇಕು. ಮತ್ಸ್ಯ ಯಂತ್ರ ಯಾರಾದರೂ ಮುದುಕ ಭೇದಿಸಿದ್ರೆ, ನೀನು ವೀರಶುಲ್ಕ, ಮುದುಕ ಹುಡುಗ ನೋಡೋ ಹಾಗಿಲ್ಲ. ನಿಮ್ಮ ವೀರನಿಗೆ ವಯಸ್ಸು ಮುಖ್ಯ ಅಲ್ಲ, ವೀರತ್ವ ಮುಖ್ಯ. ಹಾಗಾದ್ರೆ ಇದು ಸ್ವಯಂವರ ಹೇಗಾಗುತ್ತೆ? ಸ್ವಯಂವರ ಭೇದಿಸಿದವ್ರನ್ನ ನೀನೇ ಸ್ವಯಂ ವರಿಸ್ತೀಯಲ್ಲ, ಅದಕ್ಕೆ ಇದು ಸ್ವಯಂವರ. ಎಷ್ಟು ಸ್ವಾಭಾವಿಕವಾಗಿ ಮನೆಯಲ್ಲಿ ನಾವು ಮಾತಾಡ್ದಂಗೆ ಇರ್ತಾ ಇತ್ತು ಅವ್ರ ಮಾತು ಅಂತಂದರೆ, ಇಲ್ಲಿ ಇವರು ಹೇಗೆ ಇರ್ತಾರೆ ಅದನ್ನು ಸಾಕಷ್ಟು ಸರ್ತಿ ನಾವು ಮಾತಾಡಿರ್ತೀವಿ ಅವ್ರ ಮಾತುಗಳನ್ನ. ಇಂಥ ಒಂದು ಯಶಸ್ವಿ ಅವರು ಇನ್ನೊಂದು ಕಡೆ ಬರೀತಾರೆ. ಇದನ್ನು ಹೇಳಿ ಮೋಸ್ಟ್ಲಿ ನಾನು ಮನೆಗೆ ಬರ್ತಾ ಇರ್ತೀನಿ ಅನ್ಸುತ್ತೆ, ಏಕೆಂದರೆ ಇದು